ಒಳಗ ಒಬ್ಬ ಗೌತಮ ಋಷಿ ಅಂತೇಳಿ, ಅವನ ಹೆಸರೇನು? ಗೌತಮ ಋಷಿ. ಯೋಗ ಜ್ಞಾನ ಪಂಡಿತ ಮಹಾನ್ ತತ್ವಜ್ಞಾನಿ ಗೌತಮ ಋಷಿ. ಅವನ ಹೆಂಡತಿ ಅಹಲ್ಯಾದೇವಿ. ಇಬ್ಬರು ಕೂಡಿಕೊಂಡು ಬಹಳ ಭಗವಂತನ ಚಿಂತನ ನೇಮ ನಿತ್ಯ. ಋಷಿಮುನಿಗಳಂದ್ರೆ ದಿವಸ 15 ಕೆಲಸ ಮಾಡೋರು ಅವರು. ಚಿಂತಾಕಾಲದೊಳಗ ಅಹಲ್ಯ ಬಹಳ ಸುಂದರ ಇದ್ರು, ಬಹಳ ಸುಂದರ ಸ್ತ್ರೀ, ಬಹಳ ಸುಂದರವಾಗಿರ್ತಕ್ಕಂಥ ಮುಖ, ಬಹಳ ಸುಂದರ ಇದ್ರು. ಈಗ ಹೆಂಗ ಅಧರ್ಮ ಅವಿಚಾರ ಏನದ ನಾವು ಹಿಂದೂ ಇತ್ತ ಸುಂದರವಾಗಿರ್ತಕ್ಕಂಥ ಸ್ತ್ರೀಯನ್ನ ನೋಡಿ ಒಂದು 7-8 ಸರಿ ಮಾಡಿರ್ತಾರ, ಸನೇಕ ಹೋಗುವ ಯಾರ ಇಂಥ ವೇಳೆ ಒಳಗ ಯಾವ ಕಾಲಕ್ಕ ಬಹಳ ಸುಂದರ ಸ್ತ್ರೀ ಇದ್ರು. 33 ಕೋಟಿ ದೇವತೆಗಳ ರಾಜ ಯಾರು? ಇಂದ್ರದೇವ. ಇಂದ್ರದೇವ ಯಾರು? ರಾಜ. ಆ ರಾಜ ಇಡೀ ಜಗತ್ತವನ್ನೆಲ್ಲ ಕಾಯುವಂತ, ಈಗ ನಮ್ಮ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಇರ್ತಾರಲ್ಲ, ಹಂಗ ಇಡೀ ಸೃಷ್ಟಿಯನ್ನು ನಿರ್ಮಾಣ ಮಾಡುವಂಥದ್ದು ಶಕ್ತಿ, ಇಡೀ ಜಡಜೀವನ ರಕ್ಷಣೆ ಮಾಡುವಂತ ಶಕ್ತಿ ಇಂದ್ರದೇವನ ತೆಕ್ಕಿತ್ತು. ಅವಾಗೇನಂತಾರ್ರಿ? ದೇವೇಂದ್ರ. ದೇವೇಂದ್ರ ಅಂತ ಇಂದ್ರದೇವನ ಮನಸ್ಸ ಆ ಯಾವ ಅಹಲ್ಯಾನ ಮ್ಯಾಲ ಆತು. ಏನ್ರಿ? ಇಂದ್ರದೇವನ ಮನಸ್ಸ ಅಹಲ್ಯಾನ ಮ್ಯಾಲ ಆತು. ವಿಚಾರ ಮಾಡ್ತಾನ, ಅಹಲ್ಯ ಎಷ್ಟು ಸುಂದರದಾಳ, ಎಷ್ಟು ಚಂದದಾಳ, ಆ ಹೆಣ್ಮಗಳನ್ನ ಸ್ಪರ್ಶ ಮಾಡಬೇಕು ಅಂತ ತಿಳ್ಕೊಂಡ ಇಂದ್ರದೇವ ರಾತ್ರಿ ಆಗಲಿ ವಿಚಾರ ಮಾಡ್ತಿದ್ದ. ಒಂದು ದಿವಸ 2 ದಿವಸ ವಿಚಾರ ಮಾಡ್ತಿದ್ದ. ಒಂದು ದಿವಸ ಏನಾರೇ ಮಾಡಿ ಆ ಅಹಲ್ಯಾನ ಜೋಡಿ ಭೋಗ ಕೊಡ್ಬೇಕಂತ ದುಷ್ಟ ವಿಚಾರ ಮಾಡಿಕೊಂಡು, ಋಷಿ ಮಾತೆ ಅಂದ್ರೆ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಹರದ ಹೊಡಿತಿದ್ದ ಹೆತ್ತಂತ ಹೇಳ್ತಾರೆ. ಗುರುವಿನ ತಾಯಿ, ಗುರುವಿನ ಹೆಂಡತಿ ವಿಶೇಷ